ಮೈಸೂರು ವಿಶ್ವವಿದ್ಯಾನಿಲಯದ 106ನೇ ಘಟಿಕೋತ್ಸವದಲ್ಲಿ MSc ಕೆಮಿಸ್ಟ್ರಿ ವಿಭಾಗದಲ್ಲಿ 24 ಚಿನ್ನದ ಪದಕ ಹಾಗೂ 6 ನಗದು ಬಹುಮಾನ ಪಡೆದಂತಹ ಅದಿತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಸಾಧನೆ ಬಗ್ಗೆ ಮಾತಾಡೋಣ. ಮೇಡಮ್, ಮೊದಲಿಗೆ 24 ಚಿನ್ನದ ಪದಕ 6 ಕ್ಯಾಶ್ ಪ್ರೈಸ್ ಪಡೆದಿದ್ದೀರಾ. ಕಂಗ್ರಾಟ್ಸ್ ಹೇಳ್ತೆ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಿದೆ. ಇದು ನನ್ನ ಮೈ ಗಾಡ್, ಮೈ ಲೆಕ್ಚರರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಎಲ್ರದ್ದು ಏನು ಸಹಕಾರ ಅಂತ ಹೇಳ್ಬೋದು. ವಿತ್ ಮೀ ದೆನ್ ಚೇರ್ಮನ್ ನಾವು ಪ್ರೊಫೆಸರ್ HDR ಸರ್ ಇದ್ದಾರೆ. ಹಿ ಆಲ್ವೇಸ್ ಯೂಸ್ ಟು ಎಂಕರೇಜ್ ಮೀ ಟು ಡೂ ವೆಲ್. ನಾಟ್ ಜಸ್ಟ್ ಹಿಮ್, ಅದರ್ ಲೆಕ್ಚರರ್ಸ್ ಲೈಕ್ ಮೋಹನ್ ಸರ್ ಆಗಿರಲಿ ಅಥವಾ ಏನು KNM ಸರ್, KM ಸರ್, MPS ಸರ್, ಹಾಗೆ ಎಲ್ಲ ಲೆಕ್ಚರರ್ಸ್ ಫ್ರಮ್ ಮೈ ಡಿಪಾರ್ಟ್ಮೆಂಟ್ ಹ್ಯಾವ್ ಆಲ್ವೇಸ್ ಬಿನ್ ಎಂಕರೇಜಿಂಗ್ ಮೀ. ಒಳ್ಳೆ ಗೋಲ್ಡ್ ಮೆಡಲ್ ಅಟೆಂಡ್ ಮಾಡು, ಟ್ರೈ ಮಾಡು, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಿದ್ರು. ಸೊ ದಟ್ ವಾಸ್ ಕೈಂಡ್ ಆಫ್ ಲೈಕ್ ಏನು ಅದು ಮೋಟಿವೇಶನ್ ಥರ. ಹೌದು ಸರ್. ತಾವು ಉತ್ತರ ಕರ್ನಾಟಕದವರು, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ಪಡೆದಿರೋದು ಅದು ಎಷ್ಟು ಖುಷಿ ಕೊಡುತ್ತೆ ಮೇಡಮ್? ಅಂದರೆ ನಮ್ಮ ಊರಲ್ಲಿ ಎವ್ರಿಬಡಿ ವಾಸ್ ಹ್ಯಾಪಿ, ಊರಿನವರು. ಮತ್ತು ಏನಂತ ಹೇಳ್ಬೋದು ಅಂದರೆ ಲೈಕ್ ದಿಸ್ ಈಸ್ ಲೈಕ್ ಇಟ್ಸ್ ಅ ಬಿಗ್ ಥಿಂಗ್ ಅಲ್ಲ. ಊರಿನವರು ತುಂಬ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಬಾರಿ ಕೂಡ ಅತಿ ಹೆಚ್ಚು ಚಿನ್ನದ ಪದಕ ಪಡೆದುಕೊಂಡಿರುವಂಥದ್ದು ವಿದ್ಯಾರ್ಥಿನಿಯರೇ, ಮಹಿಳೆಯರೇ ಮೇಡಮ್. ಆ ಒಬ್ಬ ಮಹಿಳಾ ವಿದ್ಯಾರ್ಥಿಗೆ 24 ಗೋಲ್ಡ್ ಮೆಡಲ್ ತೊಗೊಂಡಿರೋದು ಎಷ್ಟು ಖುಷಿ ಕೊಡುತ್ತೆ ಮೇಡಮ್? ಐ ಥಿಂಕ್ ಮಹಿಳೆಯರು ಲೈಕ್ ವುಮೆನ್ ಎಂಪವರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದೇ ದೀಸ್ ಆರ್ ದ ಸ್ಮಾಲ್ ಸ್ಟೆಪ್ಸ್ ವಿಚ್ ದಿ ಯೂನಿವರ್ಸಿಟಿ ಕ್ಯಾನ್ ಟೇಕ್ ಟು ಗೋ ಫಾರ್ವರ್ಡ್. I think this not the 60% what they told, passing rate ಅಂದರೆ ಗೋಲ್ಡ್ ಮೆಡಲ್ಸ್ ಇದ್ದರೆ 60% ವುಮೆನ್ ಅಂತ ಹೇಳಿದರು, ವಿಚ್ ಈಸ್ ಲೈಕ್ ತುಂಬ ಪ್ರೌಡ್ ಮೂಮೆಂಟ್ ಅನಿಸುತ್ತೆ. ಆ್ಯಸ್ ಅ ವುಮೆನ್ ಐ ಥಿಂಕ್ ಮೋರ್ ಆ್ಯಂಡ್ ಮೋರ್ ಗರ್ಲ್ ಎಜುಕೇಷನಿಗೆ ತುಂಬ ಇದು ಮಾಡಬೇಕು ಅನ್ನೋ, ಇನ್ನೂ ಲೈಕ್ ವಾಟ್ ವಿ ಸೇ, ಹಣ ಗೌರ್ಮೆಂಟಿಂದನೂ ಬರಬೇಕು. ನಾಟ್ ಜಸ್ಟ್ ಅಸ್, ದೋಸ್ ವರ್ ಬಿಲೋ ದಿ ಲೈಕ್ ದ ಲೈನ್ ಆಫ್ ಬಿಲೋ ಪಾವರ್ಟಿ ಲೈನ್, ಅವರಿಗೂ ದಟ್ಸ್ ಅಲ್ಲಿಂದ ಶುರು ಆಗೋದಲ್ಲ ಸರ್. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ. ತುಂಬ ದಿನನಿತ್ಯದಲ್ಲಿ ಎಷ್ಟು ಗಂಟೆಗಳ ಕಾಲ ಓದಿಗೆ ಸಮಯಾವಕಾಶ ಮೀಸಲಿಡ್ತಾ ಇದ್ರಿ? ಇದರ ಜೊತೆ ತಮ್ಮ ಪೇರೆಂಟ್ಸ್ ನಿಮಗೆ ಯಾವ ರೀತಿ ಕೋಪ್ರೇಷನ್ ಮಾಡ್ತಾಯಿದ್ರು? ಐ ವಾಂಟ್ ಸೇ ಐ ಯೂಸ್ ಟು ಸ್ಟಡಿ ಎವ್ರಿ ಡೇ, ಆಲ್ ಡೇ. ಐ ಯೂಸ್ ಟು ಟೇಕ್ ಪಾರ್ಟ್ ಇನ್ ಅ ಲಾಟ್ ಆಫ್ ಅದರ್ ಕೋ-ಕರಿಕ್ಯುಲರ್ ಕೆಮಿಕಲ್ ಸೊಸೈಟಿ ಮೆಂಬರ್ಸ್ ಆಗಿದ್ದೆ, MC ಮಾಡ್ತಿದ್ದೆ. ಸೊ ಐ ಥಿಂಕ್ ಇಟ್ ವಾಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ನನಗೆ ಇಫ್ ಐ ಹ್ಯಾವ್ ಟು ಸೇ ಇನ್ ಆ್ಯಾವ್ರೇಜ್ ಮೇ ಬಿ 2 hours a day. ಎಕ್ಸಾಮ್ಸ್ ಟೈಮಲ್ಲಿ ಹೆಚ್ಚಾಗ್ತಿತ್ತು ಓದೋದು. ಐ ಕ್ಯಾನ್ ಜಸ್ಟ್ ಸೇ ದ್ಯಾಟ್. ಹೌದು. ತಮ್ಮ ಮುಂದಿನ ಫ್ಯೂಚರಲ್ಲಿ ಏನಾಗಬೇಕು ಅಂತ ಬಯಸ್ತೀರಾ? PhD ಮಾಡಬೇಕು ಅಂತ ಇದೆ. ಅದಾದಮೇಲೆ ಹೋಪ್ಫುಲಿ ಐ ವಾಂಟ್ ಟು ಜಾಯಿನ್ ಆ್ಯಸ್ ಅ ಸೈಂಟಿಸ್ಟ್ ಇನ್ ಎನಿ ಒನ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್, ಅಂದರೆ ಲೈಕ್ ಪ್ರೈವೇಟ್ ಸೆಕ್ಟರ್ಸ್ ಆರ್ ಗೌರ್ಮೆಂಟ್ ಸೆಕ್ಟರ್ಸ್ ಇನ್ಸ್ಟಿಟ್ಯೂಟ್ಸಲ್ಲಿ. ದಟ್ಸ್ ಮೈ ಗೋಲ್. After that, maybe at the end, again come back to teaching field only because that is always an evergreen, profession ಅಂತ ಹೇಳ್ತೀನಿ. ಮೇಡಮ್, ತಮ್ಮ ಮಗಳ ಸಾಧನೆ ಬಗ್ಗೆ ಎಷ್ಟು ಖುಷಿ ಇದೆ, ತೃಪ್ತಿ ಇದೆ ಮೇಡಮ್? ತಮ್ಮ ಈ ಮಗಳ ಸಾಧನೆ ಬಗ್ಗೆ ತುಂಬ ತೃಪ್ತಿ ಇದೆ, ತುಂಬ ಸಂತೋಷ ಇದೆ. ಹೆಣ್ಮಕ್ಳು ಬೆಳಿಬೇಕು, ಹೆಣ್ಣೊಂದು ಬೆಳೆದ್ರೆ ಇಡೀ ಜಗತ್ತಿಗೆ, ನಾಡಿಗೆ ಕಣ್ಣಾಗ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಹಾಗೆ ಊರಿನವರಿಗೆ, ನನ್ನ ಮನೆಯವರಿಗೆ, ನನ್ನ ಮಗಳು, ಹಾಗೆ ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಸಂತೋಷ ಇದೆ ಇದರ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣಪ್ಪ ಅನ್ನೋಂಥ ಕೆಲಸಕ್ಕೆ ಕೆಲವರು ಮುಂದಾಗ್ತಾರೆ. ತಮ್ಮ ಮಗಳಿಗೆ ಇಷ್ಟೊಂದು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀರಾ, ಒಂದು ಮಾದರಿ ಆಗ್ತಾ ಇದ್ದೀರಾ ತಮ್ಮ ಮಗಳ ಸಾಧನೆ ಬಗ್ಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಿಜವಾಗಿ ಹೇಳಬೇಕಂತಂದರೆ ಹೆಣ್ಮಕ್ಳು ಕಲಿಬೇಕು. ಹೆಣ್ಮಕ್ಳೇ ಅಂತಲ್ಲ, ಎಲ್ಲರೂ ಕೂಡ ಕಲಿಬೇಕು. ಸೊಸೈಟಿ ಅನ್ನುವಂಥದ್ದು ಒಂದು ಎಜುಕೇಷನನ್ನು ಪಡಿಬೇಕು, ಜೊತೆಗೆ ಒಂದು ಮಾನವೀಯ ಮೌಲ್ಯಗಳನ್ನು ಸೊಸೈಟಿ ಬೆಳೆಸ್ಕೊಳ್ತಾ ಹೋಗಬೇಕು. ನೈತಿಕ ಶಿಕ್ಷಣ ಇರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲವನ್ನು ಕೂಡ ಒಳ್ಳೆಯದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಹೆಣ್ಣುಮಕ್ಕಳು ಕೂಡ ಅಲ್ಲ, ಹೆಣ್ಣುಮಕ್ಕಳು ಬೆಳಿಬೇಕು. ಜೊತೆಗೆ ಹೆಣ್ಣಿಗೆ ಗಂಡಿನ ಪ್ರೋತ್ಸಾಹ, ಗಂಡಿಗೆ ಹೆಣ್ಣಿನ ಪ್ರೋತ್ಸಾಹ ಈ ಒಂದು ಸಮಾಜದಲ್ಲಿ ಅತಿ ಅವಶ್ಯಕವಾದಂಥ ಒಂದು ಅಂಶ. ಹಾಗೇಳಿ ನಮ್ಮ ಮಗಳಿಗೆ ಇಬ್ಬರೂ ಕೂಡ ನಾವು ಶಿಕ್ಷಕರಾದ್ದರಿಂದ ನಮ್ಮ ಮಗಳಿಗೆ ನಾವು ತುಂಬ ಒಂದು ಈ ದಿಸೆಯಲ್ಲಿ ಸಪೋರ್ಟನ್ನು ಕೊಟ್ಟಿದ್ದೇವೆ. ಕೇವಲ ಗೋಲ್ಡ್ ಮೆಡಲ್ ತೆಗಿಬೇಕು ಅನ್ನುವಂಥದ್ದಲ್ಲ, ನಿನ್ನ ಪ್ರಯತ್ನವನ್ನು ಮಾಡು, ಫಲವನ್ನು ಮತ್ತೆ ಅಪೇಕ್ಷೆ ಮಾಡಬೇಡ, ಫಲವನ್ನು ಸಿಗ್ತದೆ ಅನ್ನುವಂಥದ್ದು ಒಂದು ನಮ್ಮ ಒಂದು ಧ್ಯೇಯ. ಅದೇ ರೀತಿಯಲ್ಲಿ ಅವಳು ಪ್ರಯತ್ನ ಪಟ್ಟಿದ್ದಾಳೆ.
ಹಾಗೆ ಅವರ ಗುರುಗಳು, ಅವರ ಒಂದು ಇಡೀ ಒಂದು ಈ ಮೈಸೂರು ಯೂನಿವರ್ಸಿಟಿಯ ಎಲ್ಲ ಫ್ಯಾಕಲ್ಟೀಸ್ಗಳು ಕೂಡ ತುಂಬ ಅವಳಿಗೆ ಸಪೋರ್ಟಿವ್ ಆಗಿ ಇದ್ದರು. ಜೊತೆಗೆ ನನ್ನ ಸಮಾಜದವರು, ನನ್ನ ಊರಿನವರು, ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ನನ್ನ ಮನೆ ಅವರೆಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಕೂಡ ಇಬ್ಬರು ಕೂಡ ಶಿಕ್ಷಕರಾಗಿದ್ದೀರಾ. ತಮ್ಮ ಮಗಳ ಸಾಧನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಿರ್ತೀರ. ಬೇರೆ ವಿದ್ಯಾರ್ಥಿಯ ಒಂದು ಸಾಧನೆ ಕಂಡು ಸಾಕಷ್ಟು ಮೆಚ್ಚುಗೆ ಇರುತ್ತೆ. ಈಗ ಆ ಸಾಧನೆಯಲ್ಲಿ ತಮ್ಮ ಮಗಳು ಇರುವಂಥದ್ದನ್ನು ನೋಡಿ ಎಷ್ಟು ಖುಷಿ ಇದೆ ಸರ್? ಇಲ್ಲಿ ಸಂಯುಕ್ತವಾಗಿರತಕ್ಕಂಥ ವಿಚಾರಗಳು. ವೈಯಕ್ತಿಕವಾಗಿ ನಮ್ಮ ವೃತ್ತಿಯಲ್ಲಿಯೂ ಕೂಡ ನಾವು ವಿಶೇಷ ಸಾಧನೆಯನ್ನು ಸಲ್ಲಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ನಾವು ಪಾಠ ಮಾಡಿದ ವಿದ್ಯಾರ್ಥಿಗಳ ಸಾಧನೆಯು ಹಾಗೂ ವೈಯಕ್ತಿಕ ನಮ್ಮ ಮಕ್ಕಳ ಸಾಧನೆಯನ್ನು ನಾವು ಒಟ್ಟಿಗೆ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡುವವರು. ತಮ್ಮ ಮಗಳು ಈ ರೀತಿಯ ಒಂದು ಸಾಧನೆ ಮಾಡಿದಾಗ ತಮ್ಮ ಕುಟುಂಬಸ್ಥರು ಅವರೆಲ್ಲ ಯಾವ ರೀತಿ ವಿಶ್ವಾಸ ತಿಳಿಸ್ತಿದ್ದಾರೆ? ಎಲ್ಲ ಬಹಳ ಸಂತೋಷವಾಗಿದೆ ಎಲ್ಲರಿಗೂ. ಇದು ಅದ್ಭುತ ಸಾಧನೆ, ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ. ಸಾಧನೆಗೆ ಅವಳಿಗೆ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನರ ಕನಸಿರುತ್ತೆ ಸರ್, ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, BA ಮಾಡಬೇಕು, MA ಮಾಡಬೇಕು, ಚಿನ್ನದ ಪದಕ ಪಡ್ಕೋಬೇಕು ಅಂತ. ಇಂಥ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ತಮ್ಮ ಮಗಳ ಸಾಧನೆ ಬಗ್ಗೆ ಭಾಳ ಸಂತೋಷ. ಯಾಕಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ನಾವೆಲ್ಲ ಪಾಠ ಓದಿದವರು. ನಾವು ಮಂಗಳೂರಿಗೆ ಬಂದು ಮಂಗಳೂರಲ್ಲಿಯೂ ಕೂಡ ಅವಳು ಡಿಗ್ರಿಯಲ್ಲಿಯೇ ಫಸ್ಟ್ ರ್ಯಾಂಕೆ, ಮೊದಲನೇ ರ್ಯಾಂಕು. ಹಾಗೆ ಇಲ್ಲಿ ಹಾಕಿದ್ವಿ, ಇಲ್ಲಿ ಕೂಡ ಪ್ರಥಮ ರ್ಯಾಂಕ್ ಬಂತು. ನಾವು ಆಯ್ಕೆ ಮಾಡಿ ಇದನ್ನು ತಗೊಂಡದ್ದು, ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯವನ್ನು. ಸರ್, ತಮ್ಮ ವಿದ್ಯಾರ್ಥಿಯ ಈ ಒಂದು ಸಾಧನೆ ಬಗ್ಗೆ? ನನ್ನ ಹೆಸರು ಪ್ರೊಫೆಸರ್ HD ರೇವಣಸಿದ್ದಪ್ಪ ಅಂತೇಳಿ. ನಾನು ಚೇರ್ಮನ್ ಆಗಿದ್ದಾಗಲೇ ಅದಿತಿಯವರು ಅಡ್ಮಿಷನ್ ಆಗಿದ್ದು. ಅವ್ರು ಮಂಗಳೂರಿಂದ ತುಂಬ ಒಳ್ಳೆ ಹೈಯೆಸ್ಟ್ ರ್ಯಾಂಕಿಂದ ಬಂದಂಥವ್ರು. ಮತ್ತು ಎಲ್ಲ ವಿಭಾಗದಲ್ಲೂ ಕೂಡ ನಾಟ್ ಓನ್ಲಿ ಅಕಾಡೆಮಿಕ್ಸ್, ಎಲ್ಲದರಲ್ಲೂ ಕೂಡ ಸೀಸ್ ಡಿಸರ್ವ್, ಆ ರೀತಿ ನಾವು ಹೇಳ್ಬೋದು. ಮತ್ತು ಎಲ್ಲ ಉತ್ತಮವಾಗಿ ಕಾನ್ಸೆಪ್ಚುಯಲೈಸೇಷನ್ ಇದನ್ನು ಕಲಿತಾಯಿದ್ರು. ನಾಟ್ ನೆಸೆಸರಿಲಿ ಒಂದು ಸಬ್ಜೆಕ್ಟ್ ಬುಕ್ ಓರಿಯೆಂಟೆಡ್ ಅಲ್ಲ, ಕಾನ್ಸೆಪ್ಚುಯಲೈಸೇಷನ್ ಕಲಿತು ಇವತ್ತು ಈ ರೀತಿ ಉನ್ನತವಾದ ಸ್ಥಾನವನ್ನು ಪಡೆದಿದ್ದಾಳೆ. ಅದಕ್ಕೆ ನಮ್ಮ ವಿಭಾಗದ ಪರವಾಗಿ, ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಮತ್ತು ಅವಳ ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿ, ಹಾಗಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಮೈ ಸ್ಟೂಡೆಂಟ್ ಅದಿತಿ. ಗುರಿ ತೋರಿಸುವಂಥ ಗುರು, ಹಿಂದೆ ಸಪೋರ್ಟ್ ಮಾಡುವಂಥ ತಂದೆ ತಾಯಿಗಳು ಇದ್ದರೆ ಇಂತಹ ವಿದ್ಯಾರ್ಥಿಗಳು ಮಾದರಿ ಆಗ್ತಾರೆ ಅನ್ನುವಂಥದ್ದು ಖಂಡಿತ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ, ಸಂಶಯನೇ ಬೇಡ. ಸೊ ಆ ನಿಟ್ಟಿನಲ್ಲಿ ಅದಿತಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ಲು. ಸೀಸ್ ಡಿಸರ್ವ್. ಟೋಟಲಿ ಹೇಳಬೇಕು ಅಂತಂದರೆ ಇವತ್ತು ಏನು 24 ಪದಕ ಇರ್ಬೋದು, 6 ನಗದು ಬಹುಮಾನ ಇರ್ಬೋದು, ಅದಕ್ಕೆ ಅವಳು ಸಂಪೂರ್ಣವಾಗಿ ಡಿಸರ್ವ್ ಇದ್ದಾರೆ. ಅದರಲ್ಲಿ ಯಾವುದೇ ಥರದ್ದು ಉತ್ಪ್ರೇಕ್ಷೆ ಇಲ್ಲ. ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನೊಬ್ಬ ಚೇರ್ಮನ್ ಆಗಿದ್ದೆ ಹಿಂದೆ, ಮತ್ತು ಈಗ BOE ಚೇರ್ಮನ್ ಕೂಡ ಆಗಿದ್ದೆ. ಅವರು ಮುಗಿಸ್ಬೇಕಾದ್ರೆ BOS ಚೇರ್ಮನ್ ಕೂಡ ಇದ್ದೀನಿ. ನಾನು ಚೇರ್ಮನ್ ಇದ್ದಾಗಲೂ ಮತ್ತು ಅವರು ಬಿಕಾಸ್ ಆಫ್ ಹೈಯರ್ ಇದು ಅಕಾಡೆಮಿಕ್ಸ್ ಕ್ರಿಡೆನ್ಸಿಯಲ್ಸ್, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿಯೂ ಕೂಡ ನಾನು ಫಾರ್ವರ್ಡ್ ಮಾಡಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಇದಿಷ್ಟು ಮಾತುಗಳು ಅದಿತಿ ಹಾಗೂ ಅವರ ಕುಟುಂಬಸ್ಥರು ಮತ್ತು ಅವರ ಗುರುಗಳ ಮಾತುಗಳಾಗ್ತಿರುವಂಥದ್ದು. ಅಂದರೆ ಮಗಳ ತಮ್ಮ ಸಾಧನೆ ಬಗ್ಗೆ ಒಂದಷ್ಟು ಖುಷಿಯ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.